ಆತ್ಮೀಯ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಟೆಟ್ 2025ಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳ್ಕೊಳ್ತಾ ಹೋಗೋಣ. ನಾನು ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ಕೂಲ್ ಎಜುಕೇಶನ್ ಅನ್ನು ಬ್ರೌಸ್ ಮಾಡ್ತೀನಿ. ಸೊ ಬ್ರೌಸ್ ಮಾಡಿದಾಗ ನಮಗೆ ಸ್ಕೂಲ್ ಎಜುಕೇಶನ್ ಮತ್ತೆ CSE ಸೆಲ್ ಎರಡು ಆಪ್ಷನ್ ಬರುತ್ತೆ. ನಾನು CSE ಸೆಲ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಬರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ನಿಮ್ಗೆ ಇದು ಯಾವುದು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾನಂತೆ. ನೀವೇನ್ ಮಾಡ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೆಟ್ ಇಲ್ಲಿ ಕ್ಲಿಕ್ ಮಾಡ್ತೀನಂತೆ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದೆ ಹೇಗೆ ಕರ್ನಾಟಕ ಟೆಟ್ಗೆ ರಿಜಿಸ್ಟರ್ ಆದನ್ನು ತಿಳ್ಕೊಂಡಿದೆ. ರಿಜಿಸ್ಟರ್ ಆದ್ಮೇಲೆ ನಮಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ, ಆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಇಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಕೊಟ್ಟಾಗ ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇದು ನೋಡೋಣ. ಈಗ ಲಾಗಿನ್ ಆದ್ಮೇಲೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಾವು ಫಸ್ಟ್ ನೋಡಿ ಪರ್ಸನಲ್ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಬ್ಲೂ ಕಲರ್ ಅಲ್ಲಿ ಏನಿದೆ ಅಷ್ಟು ಪ್ರೊಸೀಜರ್ ನಾವು ಏನ್ ಮಾಡಬೇಕಾಗುತ್ತೆ, ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಪರ್ಸನಲ್ ಡೀಟೇಲ್ಸ್, ನೆಕ್ಸ್ಟ್ ಎಜುಕೇಶನ್, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್, ಮತ್ತೆ ಫೋಟೋ ಅಂಡ್ ಸೈನ್, ಡಿಕ್ಲರೇಷನ್, ಪೇಮೆಂಟ್ ಮಾಡಿದ್ರೆ ನಮ್ದು ಆಲ್ಮೋಸ್ಟ್ ನಮ್ಮ ಪ್ರೊಸೀಜರ್ ಮುಗ್ದಾಗಿ. ಈಗ ಏನ್ ಮಾಡೋಣ, ನಾನು ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ನೀವು ಫಸ್ಟ್ SLC ಮಾರ್ಕ್ಸ್ಗಳನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ನಿಮ್ಮ SLC ಮಾರ್ಕ್ಸ್ಗಳು ನಿಮ್ಮ ನೇಮ್ ಹೇಗಿರುತ್ತೋ ಹಾಗೆ ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಜೆಂಡರ್ನ ಟೈಪ್ ಮಾಡಿ. ನಂತರ ಫಾದರ್ ನೇಮ್, ಮದರ್ ನೇಮ್, ಇದನ್ನ ನೀವು SLC ಮಾರ್ಕ್ಸ್ಗಳು ಹೇಗಿರುತ್ತೋ ಹಾಗೆ ಟೈಪ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಕ್ಯಾಲೆಂಡರ್ ಓಪನ್ ಆದ್ಮೇಲೆ ಫಸ್ಟ್ ಇಲ್ಲಿ ಅಕ್ಟೋಬರ್ 2025 ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ 2025 ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೆಫ್ಟ್ ಆರೋ ಕ್ಲಿಕ್ ಮಾಡ್ತಾ ಹೋದಾಗ ನಿಮ್ಮ ಪ್ರೀವಿಯಸ್ ಇಯರ್ಸ್ ಬರ್ತಾ ಹೋಗುತ್ತೆ. ನೀವು ಬರ್ತ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಾನು ಬರ್ತ್ ಇಯರ್ಲಿ ಯಾವುದಾದ್ರೂ 1999 ಸೆಲೆಕ್ಟ್ ಮಾಡ್ತೀನಿ. ನಂತರ ಮಂತ್ನ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡೇಟನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಲ್ಲಿ ನಿಮ್ಮ ಬರ್ತ್ ಇಯರು ಸೆಲೆಕ್ಟ್ ಆಗುತ್ತೆ. ನಂತರ ನಿಮ್ಮ ರಿಲಿಜಿಯನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಯಾವ ರಿಲಿಜನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಟಗರಿಯನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಕ್ಯಾಸ್ಟ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೋ ಅದನ್ನೇ ಟೈಪ್ ಮಾಡ್ತಾ ಹೋಗಿ. ನಂತರ ಇಲ್ಲಿ ಅಡ್ರೆಸ್ ಅಲ್ಲಿ ನಿಮ್ಮ ಮನೆ ಅಡ್ರೆಸ್ ಅನ್ನ ಸರಿಯಾಗಿ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ನಿಮ್ಮ ಸ್ಟೇಟ್ ಯಾವ್ದನ್ನ ಅದನ್ನ ಸ್ಟೇಟ್ನ ಕೊಟ್ಕೊಳ್ಳಿ. ನಂತರ ಡಿಸ್ಟಿಕ್ನು ಕೂಡ ನಿಮ್ಗೆ ಇಲ್ಲಿ ಬರುತ್ತೆ, ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ನಂತರ ಪಿನ್ ಕೋಡ್ನ ಸರಿಯಾಗಿ ಹೊಡಿರಿ. ಯಾಕಂದ್ರೆ ಏನಾದ್ರು ಪೋಸ್ಟಲ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಬರೋದಾದ್ರೆ ಏನಾರು ಬರೋದಾದ್ರೆ ನಿಮ್ಗೆ ಪೋಸ್ಟಲ್ ಬರುತ್ತೆ, ಅದು ನೀವು ಅಡ್ರೆಸ್ ಅನ್ನ ಸರಿಯಾಗಿ ಕೊಟ್ಟಿರ್ಬೇಕು. ನೆಕ್ಸ್ಟ್ ಫಿಸಿಕಲಿ ಚಾಲೆಂಜ್ ಆಗಿದ್ರೆ ಎಸ್ ಹೊಡಿರಿ, ಇಲ್ಲಾಂದ್ರೆ ನೋ ಹಾಕಿ. ನೆಕ್ಸ್ಟ್ ಏನಾದ್ರೂ ನೀವು ಗೌರ್ಮೆಂಟ್ ಟೀಚರ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಎಸ್ ಅಂತ ಹಾಕಿದ್ರೆ ನಿಮ್ಗೆ ಇಲ್ಲಿ ನೇಮ್ ಆಫ್ ದಿ ಸ್ಕೂಲ್ ಓಪನ್ ಆಗುತ್ತೆ ಟ್ಯಾಬ್. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ ಯಾವ ಸ್ಕೂಲು ಅನ್ನೋದನ್ನ ನೀವು ಅಲ್ಲಿ ಕೊಡ್ತೀರಾ. ನೋ ಅಂದ್ರೆ ನೋ. ಓಕೆ, ಅಲ್ಲಿ ನೀವು ನೇಮ್ ಆಫ್ ದಿ ಸ್ಕೂಲು ಅಲ್ಲಿ ಪೇಜ್ ಅದು ಓಪನ್ ಆಗಲ್ಲ. ಇದಾಗಿದ ತಕ್ಷಣ ನೀವೇನ್ ಮಾಡ್ಬೇಕು, ಸೇವ್ ಮಾಡಬೇಕು. ನಾವು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಈಗ ಪರ್ಸನಲ್ ಡೀಟೇಲ್ಸು ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಬಂದ ಮೇಲೆ ನಂತರ ನಾವು ಎಜುಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ನಮ್ಮ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ SLC ಆರ್ 10th ಅಂತ ಇದೆ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಎಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಎಂಟ್ರಿ ಮಾಡೋಕ್ಕೆ ಬಾಕ್ಸ್ಗಳು ಓಪನ್ ಆಗುತ್ತೆ. ಫಸ್ಟು ಇಲ್ಲಿ ನೀವೇನು ಮಾಡ್ತೀರಿ, ಇಯರ್ ಆಫ್ ಪಾಸ್, SLC ಯಾವ ಇಯರ್ ಪಾಸ್ ಆಗಿದೆ ಅದನ್ನು ನಾವು ಹೊಡಿತೀವಿ. ರಿಜಿಸ್ಟರ್ ನಂಬರ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ. ಮತ್ತು ಯೂನಿವರ್ಸಿಟಿ ಯಾವುದು ಅಂದರೆ KSEAB ಅಂತ ಟೈಪ್ ಮಾಡಿ. ಓಕೆ, SLC ಬೋರ್ಡ್. ನಂತರ ನಿಮ್ಮ ಪರ್ಸೆಂಟೇಜ್ ಎಷ್ಟು ಅದನ್ನು ನೀವು ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಎಷ್ಟು ಇರುತ್ತೋ ಅಷ್ಟನ್ನು ಟೈಪ್ ಮಾಡಿ. ನೆಕ್ಸ್ಟು PUC ಬರ್ತೀವಿ. PUC ಇಯರ್ ಆಫ್ ಪಾಸ್ನ ನೀವು ಇಲ್ಲಿ ಕೊಡ್ತಾ ಹೋಗ್ತೀರಾ. ರಿಜಿಸ್ಟರ್ ನಂಬರ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರೋದನ್ನ ಹಾಕ್ತೀರಾ. ನೆಕ್ಸ್ಟ್ ಯೂನಿವರ್ಸಿಟಿ ಯಾವುದು ಅಂದರೆ DPUE ಹೊಡಿತೀರಾ. ಓಕೆ, ನಂತರ ಪರ್ಸೆಂಟೇಜ್ ಎಷ್ಟು ನಿಮ್ಮ ಮಾರ್ಕ್ಸ್ಗಳು ಎಷ್ಟು ತೆಗೆದಿರ್ತೀರಾ ಅದನ್ನ ಹಾಕಿ. ನಂತರ ಬಂದಾಗ ಡಿಗ್ರಿ ಇಲ್ಲಿ ಏನಾಗುತ್ತೆ, ಇಯರ್ ಆಫ್ ಅಡ್ಮಿಷನ್ ನೀವು
ಹಾಕ್ಬೇಕಾಗುತ್ತೆ, ಮತ್ತೆ ಇಯರ್ ಆಫ್ ಪಾಸ್ನು ಕೂಡ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ, ನಂತರ ಇಲ್ಲಿ ನಿಮ್ದು ಯಾವ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಇದ್ರೆ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಬರುತ್ತೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬರುತ್ತೆ, ಅಥವಾ ನಿಮ್ದು ಬೇರೆ ಯಾವ ಯೂನಿವರ್ಸಿಟಿ ಇರುತ್ತೆ ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ನೀವು ನೀವು ಯಾವ ಡಿಗ್ರಿಯನ್ನ ನೀವು ಸ್ಟಡಿ ಮಾಡಿರ್ತೀರ ಆ ಡಿಗ್ರಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡಿ. ಫಾರ್ ಎಕ್ಸಾಂಪಲ್ BSc ಸೆಲೆಕ್ಟ್ ಮಾಡಿದ್ರೆ BSc ಬರುತ್ತೆ, ಅಥವಾ ನೀವು BCA ಸೆಲೆಕ್ಟ್ ಮಾಡಿದ್ರೆ BCA ಬರುತ್ತೆ. ನಂತರ ನಿಮ್ಮ ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಅದನ್ನ ನೀವು ಇಲ್ಲಿ ಕೊಡ್ತಾ ಹೋಗ್ತೀರಾ. ಓಕೆನಾ? ನಂತರ ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಇಲ್ಲಿ ಸೇವ್ ಮಾಡ್ಬೇಕಾಗುತ್ತೆ. ಫಸ್ಟು ಇದು SLC PUC ಡಿಗ್ರಿ ನಿಮ್ಮ ಅಷ್ಟು ಡೀಟೇಲ್ಸ್ನ ಫಿಲ್ ಮಾಡಿದ್ಮೇಲೆ ಸೇವ್ ಮಾಡಿ, ಅದು ಸಕ್ಸಸ್ಫುಲಿ ಸೇವ್ ಆಗುತ್ತೆ. ಸೇವ್ ಆದ ನಂತರ ನೀವು ಇಲ್ಲಿ ನಿಮ್ಮ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ನೀವು 2 ಇಯರ್ D.Ed ಮಾಡಿದ್ರೆ ಇಲ್ಲಿ D.Ed ಮೇಲೆ ಕ್ಲಿಕ್ ಮಾಡಿ, ಇಲ್ಲ 2 ಇಯರ್ ಡಿಪ್ಲೊಮಾ ಇನ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಅಥವಾ TCH ಆಗಿದ್ರೆ TCH, ಇಲ್ಲ B.Ed ಆಗಿದ್ರೆ B.Ed, ಇಲ್ಲ ಸ್ಪೆಷಲ್ B.Ed ಆಗಿದ್ರೆ ಸ್ಪೆಷಲ್ B.Ed ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ ಇಷ್ಟರಲ್ಲಿ ನಿಮ್ಗೆ ಯಾವುದು ನೀವು ಸ್ಟಡಿ ಮಾಡಿರ್ತೀರೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನಾನೀಗ 2 ಇಯರ್ಸ್ B.Ed ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ ಬಾಕ್ಸ್ಗಳು ಓಪನ್ ಆಗುತ್ತೆ ನಮ್ಮ ಪರ್ಸೆಂಟೇಜ್ ಮತ್ತೆ ನಮ್ಮ B.Ed ಡೀಟೇಲ್ಸ್ನ ಫಿಲ್ ಮಾಡೋಕ್ಕೆ. ಸಪೋಸ್ ಯಾರಾದರೂ B.Ed ಪರ್ಸ್ಯೂ ಮಾಡ್ತಿದ್ರೆ, ಓದ್ತಾ ಇದ್ರೆ ಪರ್ಸ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಆಲ್ರೆಡಿ ಪಾಸ್ ಆಗಿದ್ರೆ ಪಾಸ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ, ಅದನ್ನು ಕರೆಕ್ಟಾಗಿ ಹಾಕಿ, ನಂತರ ಯಾವ ಸ್ಟೇಟಲ್ಲಿ B.Ed ಓದಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇನ್ಸ್ಟಿಟ್ಯೂಷನ್ ಟೈಪ್ ಏಡೆಡ್, ಗೌರ್ಮೆಂಟ್ ಅಥವಾ ಅನ್ಏಡೆಡ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರುತ್ತೆ. ನಂತರ ಕಾಲೇಜರ ಹಾಕ್ಬೋದು, ಅಥವಾ ಇಲ್ಲಿ ನೀವು ಯೂನಿವರ್ಸಿಟಿ ಅನ್ನೋದನ್ನು ಕೂಡ ಹಾಕ್ಬೋದು. ನಂತರ ಇಯರ್ ಆಫ್ ಅಡ್ಮಿಷನ್ ಈ ಬಾಕ್ಸಲ್ಲಿ, ನಂತರ ಈ ಬಾಕ್ಸಲ್ಲಿ ಇಯರ್ ಆಫ್ ಪಾಸ್, ಇನ್ನು ಲಾಸ್ಟ್ ಬಾಕ್ಸಲ್ಲಿ ಏನು ನಿಮ್ಮ ಪರ್ಸೆಂಟೇಜ್, ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಏನಾದರೂ ಪರ್ಸ್ಯೂಯಿಂಗ್ ಹೊಡೆದ್ರೆ ಇಲ್ಲಿ ನಮ್ಗೆ ಏನು ಬರುತ್ತೆ, ರಿಜಿಸ್ಟರ್ ನಂಬರ್ ಇಲ್ಲೇನಾಗುತ್ತೆ ಬ್ಲಾಕ್ ಆಗುತ್ತೆ ಆ ಬಾಕ್ಸು, ಅದನ್ನು ಹಾಕೋದು ಬೇಕಾಗಿಲ್ಲ. ಸ್ಟೇಟು, ನೀವು ಯಾವ ಇನ್ಸ್ಟಿಟ್ಯೂಷನ್ನು ಮತ್ತು ಯಾವ ಯೂನಿವರ್ಸಿಟಿ, ಇಯರ್ ಆಫ್ ಅಡ್ಮಿಷನ್ನು ಮತ್ತು ಇಯರ್ ಆಫ್ ಪಾಸು ಮತ್ತು ಮಾರ್ಕ್ಸ್ ಪರ್ಸೆಂಟೇಜು ಇಲ್ಲಿ ಬರಲ್ಲ. ಓಕೆನಾ? ನಂತರ ಏನು ಮಾಡಬೇಕು, ಇಲ್ಲಿ ನಾವು ಸೇವ್ ಮಾಡಬೇಕು. ಇಲ್ಲಿ ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ, ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಏನು ಮಾಡ್ತೀವಿ, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಗೆ ಹೋಗ್ತೀವಿ. ಓಕೆ, ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರಿಗೆ ಬಂದಾಗ ಇಲ್ಲೇನಾಗುತ್ತೆ, ನಾವು ಫಸ್ಟು ಎಕ್ಸಾಮ್ ಸೆಂಟರ್ಸ್ ನಮಗೆ ಯಾವ ಪ್ಲೇಸಿಗೆ ಬೇಕು ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಇಲ್ಲಿ ಎಷ್ಟು ಡಿಸ್ಟಿಕ್ ಇದೋ ಅಷ್ಟು ಡಿಸ್ಟಿಕ್ ಡೀಟೇಲ್ಸ್ ಬರುತ್ತೆ. ನಿಮಗೆ ಬೆಂಗಳೂರು ಬೇಕಾದ್ರೆ ಬೆಂಗಳೂರು, ನಿಮ್ಮ ಕಂಫರ್ಟಬಲ್ ಎಲ್ಲಿರುತ್ತೋ, ನಿಮ್ಗೆ ಎಲ್ಲಿ ಎಕ್ಸಾಮ್ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಬರೆಯೋಕೆ ತಗೊಳ್ಳಿ. ನೀವು ಅವ್ರು ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಬರೀತಾರೆ ಆ ಥರ ನೀವು ತಗೊಳ್ದರೆ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಎಕ್ಸಾಮ್ ಸೆಂಟರ್ನ ನೀವು ಸೆಲೆಕ್ಟ್ ಮಾಡಿ. ಓಕೆ, ನಂತರ ಇಲ್ಲಿ ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2, ನಾನು ಎಜುಕೇಷನಲ್ B.Ed ಕೊಟ್ಟಿದ್ದೀನಿ, ನಾನು ಪೇಪರ್ 1 ಸೆಲೆಕ್ಟ್ ಮಾಡಿದ್ರೆ ನನಗಿಲ್ಲಿ ಆಸ್ ಪರ್ ದಿ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1 ಅಂತ ಬರುತ್ತೆ. ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ D.Ed ಆಗಿರೋರು ಮಾತ್ರ ಏನು ಮಾಡಬೇಕು, ಪೇಪರ್ 1 ಬರೆಯೋಕ್ಕೆ ಎಲಿಜಿಬಲ್. ಸೊ ನಾನು ಇಲ್ಲಿ ಪೇಪರ್ 2 ಸೆಲೆಕ್ಟ್ ಮಾಡಿದ್ದೀನಿ. ನಾನು ಅಲ್ಲಿ ಎಜುಕೇಷನಲ್ಲಿ BSc ಕೊಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಆಪ್ಷನಲ್ ಸಬ್ಜೆಕ್ಟ್ ನನಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಮಾತ್ರ ಬರುತ್ತೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜು ನಿಮಗೆ ಕನ್ನಡ ಬೇಕೋ ಕನ್ನಡ, ಅಥವಾ ಇಂಗ್ಲೀಷು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಕೆಂಡ್ ಲ್ಯಾಂಗ್ವೇಜಸ್ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲಾಸ್ಟಲ್ಲಿ ನಿಮ್ಮ ಕ್ವಶನ್ ಪೇಪರ್ ಯಾವುದು ಬೇಕೋ, ಯಾವ ಮೀಡಿಯಮ್ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷು, ಕನ್ನಡ ಬೇಕಾದ್ರೆ ಕನ್ನಡ, ಹಿಂದಿ ಬೇಕಾದರೆ ಹಿಂದಿ, ಅಥವಾ ಉರ್ದು ಬೇಕಾದರೆ ಉರ್ದು. ಓಕೆ, ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಲ್ಯಾಂಗ್ವೇಜು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಸೇವನ್ನು ಕೊಡಬೇಕಾಗುತ್ತೆ. ಸೇವ್ ಕೊಟ್ಟಾಗ ಇಲ್ಲಿ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ನಾವು ಫೋಟೋ ಆ್ಯಂಡ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಆ್ಯಂಡ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಗೊತ್ತಿರಬೇಕು ಏನು, ಫೋಟೋ 50 KB ಒಳಗಡೆ ಮುಂಚೆ ನೀವು ರೀಸೈಸ್ ಮಾಡ್ಕೊಂಡಿರ್ಬೇಕು. ಸಿಗ್ನೇಚರ್ 40 KB ಒಳಗಡೆ ನೀವೇನು ಮಾಡ್ಕೊಂಡಿರ್ಬೇಕು, ರೀಸೈಸನ್ನು
ಮಾಡ್ಕೊಂಡಿರಬೇಕು. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನೀವು ಆಲ್ಬಮಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಬರುತ್ತೆ. ನಿಮ್ಮ ಮೊಬೈಲಲ್ಲಿ ಕೆಲವ್ರ ಮೊಬೈಲಲ್ಲಿ ಅಲ್ಲಿ ತೋರಿಸುತ್ತೆ ನಿಮಗೆ. ಸೊ ಆಲ್ಬಮ್ಸ್ಗೆ ಹೋದರೆ ಇಲ್ಲಿ ನೋಡಿ, ಈ ಥರ ಫಸ್ಟ್ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ 3 ಗೆರೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದ್ರಲ್ಲಿ ಕೆಲವ್ರದ್ರಲ್ಲಿ ಗ್ಯಾಲರಿ ಅಂತ ಇರುತ್ತೆ, ಇಲ್ಲ ಕೆಲವರಲ್ಲಿ ಆಲ್ಬಮ್ಸ್ ಅಂತ ಇರುತ್ತೆ. ಅಲ್ಲಿಗೋಗಿ ಕ್ಲಿಕ್ ಮಾಡಿ ಆಲ್ಬಮ್ಸ್ಗೆ, ನಿಮಗೆ ಅಲ್ಲಿ ಫೋಟೋ ನೀವು ರಿಸೈಸ್ ಮಾಡ್ಕೊಂಡಿರೋದು ಅಥವಾ ಸೇವ್ ಮಾಡಿರೋದು ಅಲ್ಲಿ ಏನಾಗುತ್ತೆ ಕಾಣಿಸುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ. ಸಪೋಸ್ ನಾನು ಇಲ್ಲಿ ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಮೇಜಸ್, ಇದು ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಸೈನ್ನು ಕೂಡ ನೀವು ಅದೇ ಥರ ಅಪ್ಲೋಡ್ ಮಾಡಿ, ನೆಕ್ಸ್ಟು ಅದು ಸೇವ್ ಆಗಿರುತ್ತೆ. ಅದಾಗಿದ ತಕ್ಷಣ ನಾವೇನು ಮಾಡಬೇಕು, ಡಿಕ್ಲರೇಷನ್ಗೆ ಹೋಗಬೇಕಾಗುತ್ತೆ. ಈಗ ಫೋಟೋ ಮತ್ತು ಸಿಗ್ನೇಚರು ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದಮೇಲೆ ನಾವೇನಾಗಬೇಕು, ನಂತರ ಡಿಕ್ಲರೇಷನ್ಗೆ ಹೋಗಬೇಕು. ಈಗ ಡಿಕ್ಲರೇಷನಿಗೆ ಬಂದಮೇಲೆ ನಾನೇನು ಮಾಡ್ತೀನಿ, ನಾನು ಮೇಲ್ಗಡೆ ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲದು ಸರಿಯಾಗಿದೆ ಅಂತ ನಾನು ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತಾ ಇದ್ದೀನಿ, ಸಬ್ಮಿಟ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಪ್ಲೀಸ್ ನೋಟ್, ಒನ್ಸ್ ಯು ಸಬ್ಮಿಟ್ ಫರ್ದರ್ ಮಾಡಿಫಿಕೇಶನ್ ಕೆನಾಟ್ ಬಿ ಮೇಡ್, ಓನ್ಲಿ ಯು ಕ್ಯಾನ್ ಟೇಕ್ ದಿ ಪ್ರಿಂಟ್ಔಟ್ ಆಫ್ ಅಪ್ಲಿಕೇಶನ್ ಫಾರ್ಮ್, ವುಡ್ ಯು ಲೈಕ್ ಟು ಸಬ್ಮಿಟ್ ಅಂತ ಕೇಳ್ತಿದೆ. ಸಪೋಸ್ ಇಫ್ ಯು ಆರ್ ನಾಟ್ ಕನ್ಫರ್ಮ್ ಅಂದರೆ ನೀವು ಫಿಲ್ ಮಾಡೋ ಡೀಟೇಲ್ಸು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಮತ್ತೆ ನೋ ಕೊಟ್ಟು ಮತ್ತೆ ಒಂದು ಕಡೆಯಿಂದ ಪರ್ಸನಲ್ ಡೀಟೇಲ್ಸ್, ಎಜುಕೇಷನ್, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಮತ್ತು ಫೋಟೋ ಆ್ಯಂಡ್ಸ್ನ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ನಂತರ ಏನು ಮಾಡ್ತೀರಾ, ನೆಕ್ಸ್ಟು ಇಲ್ಲಿ ಎಸ್ ಕೊಡಿ. ನಾನು ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ನಾನು ಏನು ಮಾಡ್ತಾಯಿದ್ದೀನಿ, ಈಗ ಎಸ್ ಕೊಡ್ತಾ ಇದ್ದೀನಿ. ಎಸ್ ಕೊಟ್ಟಾಗ ಡಿಕ್ಲರೇಷನ್ ಇಸ್ ಸಬ್ಮಿಟೆಡ್, ನೌ ಯು ಕ್ಯಾನ್ ಮೇಕ್ ಪೇಮೆಂಟ್ ಅಂತ ಬರ್ತಿದೆ. ನಂತರ ಏನು ಮಾಡ್ತೀನಿ, ನಾನು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಪೇಮೆಂಟ್ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಟ್ಯಾಬ್ ಮೇಲೆ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಫುಲ್ ಡೀಟೇಲ್ಸ್ ಬರುತ್ತೆ, ನಾವು ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಎಲ್ಲ ಬರುತ್ತೆ. ನೀವೇನು ಮಾಡ್ತೀರಾ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಏನು ಬರುತ್ತೆ, ಬಿಲ್ಲಿಂಗ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಶೋ ಆದಮೇಲೆ ನೀವು ಇಲ್ಲಿ ಕಾರ್ಡಲ್ಲಾರ ಪೇಮೆಂಟ್ ಮಾಡ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಪೇ ಬೈ ನೆಟ್ ಬ್ಯಾಂಕಿಂಗ್ ಅಥವಾ ಬ್ರಾಂಚ್ ಪೇಮೆಂಟಲ್ಲೂ ಕೂಡ ನೀವೇನು ಮಾಡ್ಬೋದು, ಪೇಮೆಂಟನ್ನು ಮಾಡ್ಬೋದು. ನೀವು ನಿಮ್ಮ ಕಾರ್ಡ್ ಡೀಟೇಲ್ಸ್ ಅಥವಾ ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಇಲ್ಲಿ ಕೊಟ್ಬಿಟ್ಟು ಪೇಮೆಂಟ್ ಮಾಡಿ, ಪೇ ನೌ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನೀವೇನು ಮಾಡ್ಬೋದು, ನಂತರ ನೀವು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ಅಥವಾ ಪ್ರಿಂಟನ್ನು ತಗೋಬೋದು. ನೀವು ಸಕ್ಸಸ್ಫುಲ್ ಆಗಿ ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಾ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದನ್ನು ನೀವು ಏನು ಮಾಡ್ತೀರಾ, ಪ್ರಿಂಟ್ ಅಥವಾ ಒಂದು ಕಾಪಿನ ಸೇವ್ ಮಾಡ್ಕೊಳ್ಳಿ, ಇನ್ನೊಂದು ಕಾಪಿನ ಏನು ಮಾಡ್ತೀರಾ, ಪ್ರಿಂಟ್ಔಟ್ನ ತಗೊಂಡು ಜೋಪಾನವಾಗಿ ಇಟ್ಕೊಳ್ಳಿ. ನೀವು ಹಾಲ್ ಟಿಕೆಟ್ ತೊಗೋಬೇಕಾದ್ರೆ ಎಲ್ಲ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಕರ್ನಾಟಕ ಟೆಟ್ ಅಪ್ಲಿಕೇಶನ್ ಅಲ್ಲಿಗೆ ಪೂರ್ಣವಾಗಿ ಅಪ್ಲಿಕೇಶನ್ ಹಾಕಿ ಮುಗಿಯುತ್ತೆ. ಸೊ ಈ ವಿಡಿಯೋದ ಮೇಲೆ ಏನಾದರೂ ನಿಮಗೆ ಡೌಟ್ಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡುತ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗ್ರೂಪ್ಸ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.